ಇಲ್ಲಿ ಎತ್ಕೊಂಡಿರೋರು ಬಾಯಿಗಳು ಬರ್ತಾ ಇಲ್ಲ. ಕಂಪೌಂಡ್ ಅವ್ರು ಬಂದು ಏನು ಸಭೆ ಮಾಡಿದ್ರು ಎಷ್ಟು ರಾಜಕಾರಣದ ಮೇಲೆ ಮತ್ತೆ ಅವ್ರು ಕಟ್ಟಿದ್ದಾರೆ. ಆಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ, ಕಾಂಪೌಂಡ್ ಲೈಟ್ ಕಟ್ಟಿದ್ದಾರೆ. ಆಮೇಲೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಬೋರ್ಡ್ ಕೂಡ ಇತ್ತು. ಆ ಬೋರ್ಡ್ನು JCBಯಲ್ಲಿ ತಂದು ಅದನ್ನು ಬಿಡಿಸ್ಬಿಟ್ಟಿದ್ದಾರೆ. ಬೋರ್ಡ್ ಇತ್ತು. ಕಂಪೌಂಡ್ ಅವರು ಒಂದು ನೋಟಿಸ್ ಅಂಟಿಸಿದ್ದಾರೆ. ಆಮೇಲೆ ಕಂಪೌಂಡ್ ಅವರು ಬಂದು ನೋಟಿಸ್ ಅಂಟಿಸಿದ್ರು ಕೂಡ ಯಾವುದೇ ರೀತಿ ಇದುವರೆಗೂ ಇನ್ನೂ ಯಾವುದೇ ಆ್ಯಕ್ಷನ್ ಆಗಿಲ್ಲ. ಹೌದು, ಆಗಿಲ್ಲ. ಈಗ ಇನ್ಸ್ಪೆಕ್ಟರ್ ಅವ್ರ ಹತ್ರ ಹೇಳಿದಾಗ ಇಲ್ಲ ನನಗೆ ನೋಟಿಸ್ ಅಂಟಿಸಿದ್ರು, ಅದೆಲ್ಲ ಡೀಟೇಲ್ ಕೊಡಿ, ನಾನು ಹೇಳ್ತಿದ್ದೀನಿ, ಅದು ಮುಗಿಸ್ಕೊಂಡು ಬಂದು ಬರ್ತೀನಿ, ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ವಿ, ನೋಡೋಣ ಇನ್ಸ್ಪೆಕ್ಟರ್ ಏನು ಆ್ಯಕ್ಷನ್ ಮಾಡ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾವು ರೋಡ್ ಪ್ರತಿಭಟನೆ ಮಾಡೋಣ, ರೋಡ್ ಬ್ಲಾಕ್ ಮಾಡೋಣ, ಏನು ಮಾಡಬೇಕು ಅದನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಈಗಷ್ಟು 10ರಿಂದ 12 ಮನೆ ಹೊಡೆದಾಕ್ತವ್ರೆ. ಹೌದು, 10ರಿಂದ 12 ಮನೆ ಸಂಸಾರ ಏನಾಗಬೇಕು, ಬೀದಿ ಪಾಲಲ್ವಾ? ಯಾವುದೋ ಒಂದು ಕೆಲವು ಕೆಲಸಕ್ಕೋಸ್ಕರ ಇದನ್ನು ಹಾಳು ಮಾಡಿಬಿಟ್ಟು ಎಲ್ಲ ಮನೆಯವ್ರನ್ನ ಹೊರಗಡೆ ಹಾಕಿರೋದು, ಅದು ಕೂಡ ದುರಂತ. 30-40 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ ಅಲ್ವಾ? ಸರ್ಕಾರದ ಆದೇಶಗಳೇ ಇದೆ. 30-40 ವರ್ಷ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ